ಚಳಿಗಾಲದಲ್ಲಿ ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ವಡಾ ಮತ್ತು ಸಾಂಬಾರನ್ನು ಮಾಡ್ಕೊಳ್ಳಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಆದಂತಹ ವಡಾನ ಸುಲಭವಾಗಿ ಮಾಡ್ಕೊಳ್ಬೋದು. ಮಾಡೋದಕ್ಕೆ ಉದ್ದಿನಬೇಳೆ ಅಕ್ಕಿಯನ್ನು ಹಾಕಿ ಸರಿಯಾಗಿ ವಾಶ್ ಮಾಡಿ 6 ಗಂಟೆವರೆಗೂ ನೆನೆಸ್ಕೊಂಡಿದ್ದೀನಿ. 6 ಗಂಟೆ ಆಗಿದ್ಮೇಲೆ ಒಂದ್ಸಲ ನೀರನ್ನು ತೆಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಫೈನ್ ಪೇಸ್ಟನ್ನು ರುಬ್ಕೊಳ್ಬೇಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ವಡೆಯನ್ನು ರೆಡಿ ಮಾಡಿ ಬಿಸಿ ಮಾಡ್ಕೊಂಡಿರುವಂತಹ ಎಣ್ಣೆ ಒಳಗೆ ನಿಧಾನವಾಗಿ ಹಾಕ್ಕೊಳ್ಬೇಕು. ಕಡಾಯಿಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ವಡಾನ ಹಾಕ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಳಗಿಂತನ ಸರಿಯಾಗಿ ಫ್ರೈ ಆಗಬೇಕು. ಈ ರೀತಿ ಸರಿಯಾಗಿ ಫ್ರೈ ಆಗಿದ್ಮೇಲೆ ವಡಾನ ತೆಕ್ಕೊಳ್ಳಿ. ತುಂಬಾನೇ ಟೇಸ್ಟಿಯಾದಂಥ ವಡಾನ ಸಾಂಬಾರ್ ಚಟ್ನಿ ಜೊತೆ ತಿನ್ಕೊಳ್ಬಹುದು. ಟ್ರೈ ಮಾಡಿ ನೋಡಿ, ಕಮೆಂಟ್ ಆಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾನಲ್ನೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.